Okay, so last week we started a new teaching subject, that is the Holy Spirit. ಕಳೆದ ವಾರ ನಾವು ಪವಿತ್ರಾತ್ಮನ ಕುರಿತಾಗಿ ಮಾತನಾಡಿದೆವು, ಅಧ್ಯಯನ ಮಾಡಿದ್ವಿ. Okay, so anything you remember from last week? ನಾವು ಏನನ್ನು ಕಲ್ತ್ವಿ, ಯಾರಿಗಾದ್ ನೆನಪಿದ್ಯಾ? So we also learned how important is the Holy Spirit in the church. ಪವಿತ್ರಾತ್ಮನು ಸಭೆಯಲ್ಲಿ ಯಾವ ರೀತಿಯಾದಂತಹ ಒಂದು ಮೂಲ ಒಂದು ವ್ಯಕ್ತಿ ಎಂಬುದಾಗಿ ನಾವು ಕಲ್ತ್ವಿ. So when we read book of Acts, we learn that he is the central figure. ಆತನು ಸತ್ಯವೇದವನ್ನು ನಾವು ಓದುವಾಗ ನಾವು ತಿಳಿದ್ವಿ, ಆತನು ಸಭೆಯ ಕೇಂದ್ರ ಬಿಂದುವಾಗಿದ್ದಾನೆಂಬುದಾಗಿ. Okay, so he should be the central figure in our church also, right? ಆತನು ನಮ್ಮ ಸಭೆಯಲ್ಲಿ ಕೂಡ ಕೇಂದ್ರ ಬಿಂದುವಾಗಿರ್ಬೇಕಲ್ಲ. Praise the Lord. Praise the Lord. Okay, so without the Holy Spirit there is no church. ಪವಿತ್ರಾತ್ಮನಿಲ್ಲದೆ ಸಭೆ ಇಲ್ಲ. Okay, without the Holy Spirit there is no believer. ಪವಿತ್ರಾತ್ಮನಿಲ್ಲದೆ ವಿಶ್ವಾಸಿಯೇ ಇಲ್ಲ. Okay, without the Holy Spirit the church will be like a club. ವಿಶ್ವಾಸಿ ಪವಿತ್ರಾತ್ಮನಿಲ್ಲದೆ ಒಂದು ಸಭೆಯು ಒಂದು ಕ್ಲಬ್ ರೀತಿಯಲ್ಲಿ ಇರಬಹುದು. Okay, club ಅಂದ್ರೆ ಇದು ಕಾರ್ಡ್ಸ್ ಆಡುವ ಆ ಕ್ಲಬ್ ಅಲ್ಲ ನಾನು ಹೇಳುದು. So for example, if you see some clubs are there, Lioness Club, Rotary Club, ಈ ರೀತಿಯಾದ clubs, they also discuss like this only. They also help each other, okay, but there is no Holy Spirit. ಈ ನಾವು ಸಂಘಗಳನ್ನ ನೋಡ್ತೇವಲ್ಲ, ಕೆಲವು ಲೌಕಿಕವಾದಂತಹ ಸಂಘಗಳು ಹೀಗೆ ಚರ್ಚಿಸ್ತವೆ, ಬೇರೆ ಬೇರೆ ವಿಷಯಗಳಲ್ಲಿ ಸಹಾಯ ಮಾಡ್ತವೆ, ಇದೆಲ್ಲ ಮಾಡ್ತಾರೆ, ಆದ್ರೆ ಅಲ್ಲಿ ಪವಿತ್ರಾತ್ಮರು ನೆಲೆಸುವುದಿಲ್ಲ. Okay, so if you remove the Holy Spirit, then the church is also like club. ನೀವು ಪವಿತ್ರಾತ್ಮನನ್ನ ಸಭೆಯಿಂದ ತೆಗೆದ್ರೆ ಅದು ಕೂಡ ಬೇರೆ ಸಂಘಗಳ ರೀತಿಯಲ್ಲೇ ಇರುತ್ತದೆ, right? So without the Holy Spirit our lives will be dry. ಪವಿತ್ರಾತ್ಮನು ಇಲ್ಲದೆ ನಮ್ಮ ಜೀವಿತ ಒಣಗಿದ ಭೂಮಿ ಆಗಿರುತ್ತದೆ. So you think about this. ಇದರ ಕುರಿತಾಗಿ ಆಲೋಚಿಸಿರಿ. Without the Holy Spirit Christianity will be another religion. ಪವಿತ್ರಾತ್ಮರು ಇಲ್ಲದಿದ್ದರೆ ಕ್ರೈಸ್ತತ್ವ ಅದು ಕೂಡ ಒಂದು ಧರ್ಮವಾಗಿ ಪರಿಣಾಮ ಹೊಂದುತ್ತದೆ. Is that correct? ಸರಿಯಾ ತಪ್ಪ? Jesus did not come to start a religion, right? ಯೇಸು ಸ್ವಾಮಿ ಧರ್ಮವನ್ನು ಶುರು ಮಾಡಲಿಕ್ಕೆ ಸ್ಥಾಪಿಸಲು ಬಂದದ್ದಲ್ಲ. Okay, Christianity, if you say Christianity, it is not a religion. ಕ್ರೈಸ್ತತ್ವ ಎಂಬುದಾಗಿ ಹೇಳಿದ್ರೆ ಅದು ಒಂದು ಧರ್ಮವಲ್ಲ. Okay, government wants to recognize us, so we are divided as a religion, Christians. ಸರ್ಕಾರವು ನಮ್ಮನ್ನ ಗುರುತಿಸಲು ನಾವು ಕ್ರೈಸ್ತರು ಎಂಬುದಾಗಿ ನಮ್ಮನ್ನು ಗುಂಪಾಗಿ ಮಾಡಿದ್ದಾರೆ. Okay, but if you remove the Holy Spirit, ಆದ್ರೆ ನೀವು ಇಲ್ಲಿಂದ ಪವಿತ್ರಾತ್ಮನನ್ನು ತೆಗೆದ್ರೆ it will become a religion. ಅದು ಬರೀ ಒಂದು ಧರ್ಮವಾಗಿ ಮಾರ್ಪಡ ಹೊಂದುತ್ತದೆ. And sadly, unfortunately, in some churches, in many churches, you know, they do not consider the presence of the Holy Spirit at all. ದುಃಖಕರವಾದ become religious. ದುಃಖಕರವಾದ ಸಂಗತಿ ಏನೆಂಬುದಾಗಿ ಹೇಳಿದ್ರೆ ಹಲವು ಸಭೆಗಳಲ್ಲಿ ಪವಿತ್ರಾತ್ಮನ ಅನ್ನು ಸಭೆಯ ಅಂಗವಾಗಿ ಅವರು ಪರಿಗಣಿಸುವುದೇ ಇಲ್ಲ, ಅದು ಒಂದು ಧರ್ಮವಾಗಿ ಮಾರ್ಪಟ್ಟು ಹೊಂದಿದೆ. Okay, recently we went for a wedding last week when on this day Tuesday we had a wedding in Andhra. ಕಳೆದ ವಾರ ಇದೇ ಒಂದು ದಿನ ಮಂಗಳವಾರ ನಮಗೆ ಆಂಧ್ರದಲ್ಲಿ ಒಂದು ಮದುವೆ ಇತ್ತು. Okay, after the wedding they asked for a special song. ಆ ಒಂದು ಮದುವೆ ಆದ್ಮೇಲೆ ಸಭೆಯಲ್ಲಿ ಒಂದು ಸ್ಪೆಷಲ್ ಸಾಂಗ್ ಗೋಸ್ಕರ ಕರೆದ್ರು. And one of our friends, he started to sing song. ಒಬ್ಬ ಒಂದು ನಮ್ಮ ಸ್ನೇಹಿತ ಅವನು ಹಾಡು ಹಾಡಕ್ಕೆ ಶುರು ಮಾಡಿದ್ರು. Okay, so he is a very good singer. He wrote many songs. He has a lot of YouTube videos and all that. ಆತನು ಹಲವಾರು ಹಾಡುಗಳನ್ನ ದೇವರ ಮಹಿಮೆಗೋಸ್ಕರ ಬರೆದಿದ್ದಾನೆ, ತನ್ನ ಸ್ವಂತ ಯೂಟ್ಯೂಬ್ ಚಾನೆಲ್ ಕೂಡ ಅವರಿಗಿದೆ. Very humble man. He said that, let us all stand and worship the Lord. ತುಂಬಾ ಒಂದು ತಗ್ಗಿಸುವಿಕೆ ಮನೋಭಾವ ಹೊಂದಿದ ವ್ಯಕ್ತಿ. ಆ ಒಂದು ಸಭೆಯಲ್ಲಿ ಆತನು ಹೇಳಿದ, ನಾವೆಲ್ಲರೂ ಎದ್ದು ನಿಂತು ದೇವರನ್ನ ಆರಾಧಿಸೋಣ ಎಂಬುದಾಗಿ. But that is a traditional religious church. ಸಾಂಪ್ರದಾಯಿಕವಾದಂತಹ ಧಾರ್ಮಿಕವಾದಂತಹ ಸಭೆ ಅದು ಎಂಬುದಾಗಿ ನಾವು ಹೇಳ್ಬೋದು. See, what happens when Holy Spirit is not the central figure of the church? I'll tell you one example. ಪವಿತ್ರಾತ್ಮನು ಸಭೆಯ ಕೇಂದ್ರ ಬಿಂದು ಆಗದಿದ್ದ ಪಕ್ಷದಲ್ಲಿ ಏನಾಗುತ್ತದೆ ಎಂಬ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತೇನೆ ಅಷ್ಟೇ. Beautiful worship was going on. ತುಂಬಾ ಸುಂದರವಾದ ಆರಾಧನೆ ನಡೀತಾ ಇತ್ತು. Immediately something happened to that pastor of that church. He was so much angry and shaking. He took the mic very angrily. ಆ ಸಭೆಯ ಸಭಾಪಾಲಕರಿಗೆ ಏನೋ ಒಂದು ಆಯ್ತು, ಸಿಟ್ಟಾಯ್ತು. ಅವರು ಮೈಕ್ ತೆಗೆದು ತುಂಬಾ ಗರ್ಜಿಸಲು ಪ್ರಾರಂಭಿಸಿದರು. He started to shout, "Hey, ಕೂತ್ಕೊಳ್ಳಿ, ಎಲ್ಲರೂ sit down." ಎಲ್ಲರೂ ಕೂತ್ಕೊಳ್ಳಿ ಎಂಬುದಾಗಿ ಸಭೆಯ ಜನರಿಗೆ ಹೇಳಿದ್ರು. And he came down from the stage very angrily. ಸ್ಟೇಜ್ ಇಂದ ಒಂದು ಸಿಟ್ಟಲ್ಲಿ ಅವರು ಇಳಿದು ಬಂದ್ರು. And he looked at my friend very angrily. He looked at him. ನನ್ನ ಸ್ನೇಹಿತನನ್ನ ಸಿಟ್ಟಿನಿಂದ ನೋಡಿದ್ರು. He said one word. ಅವರೊಂದು ವರ್ಡ್ ಹೇಳಿದ್ರು. This is church, not worship. ಇದು ಸಭೆ, ಆರಾಧನೆ ಅಲ್ಲ. Church but not worship. ಸಭೆ ಆರಾಧನೆ ಅಲ್ಲ. ಮತ್ತೆ ಎಂತ ಮಾಡ್ತಾರೆ ಚರ್ಚ್ ಅಲ್ಲಿ? What do we do in the church? What do they do in the church? This is what happens when the Holy Spirit is not the central figure. ಸಭೆಯಲ್ಲಿ ಪವಿತ್ರಾತ್ಮನು ಕೇಂದ್ರ ಬಿಂದುವಾಗದಿದ್ದ ಪಕ್ಷದಲ್ಲಿ ಇವೆಲ್ಲ ಸಂಗತಿಗಳು ನಡೆಯುತ್ತದೆ. So this is a very sad thing to see. ತುಂಬಾ ದುಃಖವಾಯಿತು ಇದನ್ನು ನೋಡಿ. Okay, but
even the believers, ವಿಶ್ವಾಸಿಗಳು ಕೂಡ they forget that the Holy Spirit is with them. ಪವಿತ್ರಾತ್ಮನು ಅವರ ಜೊತೆ ಇದ್ದಾನೆ ಎಂಬುದಾಗಿ ಮರೆತು ಬಿಡ್ತಾರೆ. So when we forget the Holy Spirit is with them, ಪವಿತ್ರಾತ್ಮನು ನಮ್ಮ ಜೊತೆ ಇದ್ದಾರೆ ಎಂಬುದಾಗಿ ಅವರು ಮರೆತು ಬಿಟ್ಟಾಗ immediately we'll become religious. ಅವರು ಅದೇ ಕ್ಷಣ ಧಾರ್ಮಿಕವಾಗಿ ಪರಿಣಾಮ ಹೊಂದುತ್ತಾರೆ. Whatever we do will be religious. ನಾವೇನ್ ಮಾಡ್ತೇವೆ ಅದೆಲ್ಲ ಧಾರ್ಮಿಕವಾದ ದಾರಿಯಲ್ಲಿ Our prayer ನಡೆಯುವಂತದ್ದಾಗಿದೆ. will become religious. ನಮ್ಮ ಪ್ರಾರ್ಥನೆ ಧಾರ್ಮಿಕವಾಗ್ತದೆ. The way we read Bible will become religious. ನಾವು ಸತ್ಯವೇದ ಓದುವ ಪದ್ಧತಿ ಧಾರ್ಮಿಕವಾಗುತ್ತದೆ. Everything about the life will become some set of rules which will lead you to heaven. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ನಿಯಮಗಳನ್ನ ನಾವು ಪಾಲಿಸ್ತೇವೆ ಸ್ವರ್ಗಕ್ಕೆ ಹೋಗುವ ದಾರಿ ಎಂಬುದಾಗಿ. Okay, but thankfully God is with us. ಆದ್ರೆ ನಾವು ಧನ್ಯವಾದ ಹೇಳಬೇಕು ಏನೆಂಬುದಾಗಿ ಹೇಳಿದ್ರೆ ದೇವರು ನಮ್ಮ ಜೊತೆ ಇದ್ದಾನೆ. Praise the Lord. Praise the Lord. Can we all declare in the name of Jesus? ನಾವೆಲ್ಲರೂ ಘೋಷಿಸೋಣ ಯೇಸು ಕ್ರಿಸ್ತ ನಾಮದಲ್ಲಿ. We are together with the Holy Spirit. ನಾವು ಪವಿತ್ರಾತ್ಮನ ಜೊತೆ ಒಂದಾಗಿದ್ದೇವೆ. Okay, it is inseparable. It cannot be separated. ನಾವು ಪವಿತ್ರಾತ್ಮನು ಬೇರ್ಪಡಿಸಲಿಕ್ಕೆ ಆಗುವುದೇ ಇಲ್ಲ. Okay, when we have that in our thoughts, ಆ ಆಲೋಚನೆ ನಮಗಿದ್ದರೆ okay, you will be victorious in everything. ನೀವು ಎಲ್ಲದರಲ್ಲಿ ಜಯಶಾಲಿಗಳಾಗ್ತೀರಾ. Just imagine God himself is in you. ದೇವರೇ ನಿಮ್ಮಲ್ಲಿ ಇದ್ದಾನೆ ಎಂಬುದಾಗಿ ಊಹಿಸಿರಿ. Praise the Lord. Praise the Lord. Hallelujah. Hallelujah. Okay, so today we'll go into go further in our teaching. ಇವತ್ತು ನಾವು ಮುಂದುವರಿಸೋಣ ನಮ್ಮ ಒಂದು ಬೋಧನೆಯಲ್ಲಿ. Okay, we'll see how some fundamental truths of the Holy Spirit will change our thinking. ಕೆಲವು ಆಲೋಚನೆ ಪವಿತ್ರಾತ್ಮನ ಕುರಿತಾದಂತಹ ಕೆಲವು ಸತ್ಯತೆಗಳು ಹೇಗೆ ನಮ್ಮ ಆಲೋಚನೆಯನ್ನು ಬದಲಾಯಿಸ್ತದೆ ಎಂಬುದಾಗಿ ನಾವು ನೋಡೋಣ. Okay, Holy Spirit helps us in revealing God's will. ದೇವರ ಚಿತ್ತವನ್ನ ಪವಿತ್ರಾತ್ಮನು ಪ್ರಕಟಿಸುವುದರಲ್ಲಿ ಸಹಾಯ ಮಾಡ್ತಾರೆ. Okay, when we read the scriptures, ನಾವು ಸತ್ಯವೇದವನ್ನು ಓದುವಾಗ, okay, when we read we get information. ನಾವು ಸತ್ಯವೇದ ಓದುವಾಗ ನಮಗೆ ಒಂದು ಇನ್ಫಾರ್ಮೇಶನ್ ಸಿಗ್ತದೆ. Okay, information is helpful. ಈ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ತುಂಬಾ ನಮಗೆ ಸಹಾಯ ಮಾಡ್ತದೆ. Okay, it is helpful in every way. ಎಲ್ಲಾ ರೀತಿಯಲ್ಲಿ ಮಾಹಿತಿ ಸಿಕ್ಕುವುದು ಒಳ್ಳೆಯದೇ. But it will not transform our life. ಆದ್ರೆ ನಮ್ಮ ಜೀವಿತವನ್ನು ಅದು ಮಾರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. What will transform is ಯಾವುದು ನಮ್ಮ ಜೀವಿತವನ್ನು when ಮಾರ್ಪಡಿಸುತ್ತದೆ? this information will become revelation in your heart. ಈ ಮಾಹಿತಿ ನಮ್ಮ ಹೃದಯದಲ್ಲಿ ಪ್ರಕಟಣೆಯಾಗಿ ಮಾರ್ಪಾಡು ಹೊಂದರೆ ಆಗ ನಮ್ಮ ಜೀವಿತ ಬದಲಾವಣೆ ಹೊಂದುತ್ತದೆ. Praise the Lord. See, word of truth, word of grace, word of faith, we have been hearing from childhood. ಸತ್ಯದ ವಾಕ್ಯ, ನಂಬಿಕೆಯ ವಾಕ್ಯ, ಕೃಪೆಯ ವಾಕ್ಯ ಎಂಬುದಾಗಿ ನಾವು ಚಿಕ್ಕದ್ರಿಂದ ಕೇಳ್ತಾ ಬಂದಿದ್ದೇವೆ. Okay, but when the revelation came, we got transformed. ಆದ್ರೆ ಪ್ರಕಟಣೆ ನಮಗೆ ಬಂದಾಗ ನಾವು ಪರಿವರ್ತನೆ ಹೊಂದಿದ್ವಿ. Until then, we were also religious, right? ಅದ್ರ ತನಕ ನಾವೆಲ್ಲರೂ ಧಾರ್ಮಿಕವಾಗಿಯೇ ಇದ್ವಿ ಅಲ್ಲ. We used to think that whoever speaks about grace, they are sinners. We used to say. ನಾವು ಹೇಳ್ತಿದ್ವಿ ಯಾರೆಲ್ಲ ಆ ಒಂದು ಕೃಪೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವರೆಲ್ಲ ಪಾಪಿಗಳು ಎಂಬುದಾಗಿ. When that revelation came in our heart, ಆ ಪ್ರಕಟಣೆ ನಮ್ಮ ಹೃದಯದಲ್ಲಿ ಬಂದಾಗ we understood what is grace of God. ದೇವರ ಕೃಪೆ ಏನೆಂಬುದಾಗಿ ನಮಗೆ ಅರಿವಾಯಿತು. There is nothing precious than that. ಅದಕ್ಕಿಂತ ಅಮೂಲ್ಯವಾದದ್ದು ಬೇರೆ ಏನೂ ಇಲ್ಲ. Okay, see, one profound verse is there. ಒಂದು ತುಂಬಾ ಶಕ್ತಿಯುತವಾದಂತ ದೇವರ ವಾಕ್ಯವನ್ನ ನಾವು ನೋಡೋಣ. 2 Corinthians 3:6. 2 ಕೊರಿಂಥಿಯ 3:6 ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾಗಿರದೆ ದೇವರ ಆತ್ಮ ಸಂಬಂಧವಾಗಿದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರ ಆತ್ಮ ಸಂಬಂಧವಾದದ್ದು ಜೀವವನ್ನು ಉಂಟು ಮಾಡುತ್ತದೆ. Amen. Praise the Lord. Praise the Lord. Hallelujah. Hallelujah. See, what does this verse say? This verse says the letter kills, but the spirit gives life. ಲಿಖಿತ ರೂಪವಾದಂಥದ್ದು ಏನಾಗ್ತದೆ? ಮರಣವನ್ನುಂಟು ಮಾಡುತ್ತದೆ, ಆತ್ಮಭರಿತವಾದದ್ದು ಜೀವವನ್ನುಂಟು ಮಾಡುತ್ತದೆ ಎಂಬುದಾಗಿ ಬರ್ತದೆ. So basically it is talking about the law and also the grace of God. ಇದು ಧರ್ಮಶಾಸ್ತ್ರದ ಕುರಿತಾಗಿ ಮತ್ತು ದೇವರ ಕೃಪೆಯ ಕುರಿತಾಗಿ ಮಾತನಾಡ್ತಾ ಇದೆ. Okay, as we read in Romans 8:1 and 2. ರೋಮಾಪುರ 8:1 ಮತ್ತು 2 ಓದುವಾಗ, okay, we are delivered from the law of sin and death. ನಾವು ಪಾಪ ಮರಣಗಳ ನಿಯಮದಿಂದ ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ ಬರೆದಿದೆ. And what did we obtain? The law of spirit of life. ಮತ್ತು ನಮಗೆ ಏನು ಸಿಕ್ಕಿತು? ಸ್ವತಂತ್ರಿತ ಆತ್ಮ ಎಂಬುದಾಗಿ ಅಥವಾ ಜೀವದ ಆತ್ಮವು ನಮಗೆ ದೊರಕಿದೆ. Okay, ಪವಿತ್ರಾತ್ಮನು ಕೊಡುವ ಜೀವ ನಿಯಮವು, right? Is that right? ಹಾಗೆ ಉಂಟಾ? ಪವಿತ್ರಾತ್ಮದಿಂದ ಉಂಟಾದ ಜೀವ ನಿಯಮವು ನಮಗೆ ಕೊಡಲ್ಪಟ್ಟಿದೆ, right? So here Paul is again explaining 2 Corinthians 3:6. He says that the spirit gives life, but that letter, the written law, what does it do? It kills. ಇಲ್ಲಿ 2 ಕೊರಿಂಥಿಯ 3:6 ಬರೆಯಲ್ಪಟ್ಟಿದೆ, ಪವಿತ್ರಾತ್ಮನು ಜೀವವನ್ನುಂಟು ಮಾಡುತ್ತದೆ ಆದರೆ ಪತ್ರವು ಮರಣವನ್ನುಂಟು ಮಾಡುತ್ತದೆ ಎಂಬುದಾಗಿ. ಲಿಖಿತ ರೂಪವಾದಂಥದ್ದು ಮರಣವನ್ನುಂಟು ಮಾಡುತ್ತದೆ ಎಂಬುದಾಗಿ. Okay, so just think about it. ಇದರ ಕುರಿತಾಗಿ ಆಲೋಚಿಸಿರಿ. It is very easy to take some scriptures from the Bible. ಸತ್ಯವೇದದಿಂದ ಕೆಲವು ವಚನಗಳನ್ನು ತೆಗೆಯುವಂತದ್ದು ಸುಲಭ. And it is easy to discourage somebody using those verses. ಆ ವಚನಗಳನ್ನು ತೆಗೆದು ಇನ್ನೊಬ್ಬರನ್ನ ನಿರುತ್ಸಾಹ ಪಡಿಸುವುದು ಕೂಡ ತುಂಬಾ ಸುಲಭ. Is that true?
ಸರಿಯಾ? You take some verses and throw at somebody, they'll become discouraged. ನೀವು ಕೆಲವು ವಚನಗಳನ್ನು ತೆಗೆದು ಅವರ ಮೇಲೆ ಹೇಳಿ, ಅವರು ಇಮಿಡಿಯೇಟ್ಲಿ ಅವರು ನಿರುತ್ಸಾಹಗೊಳ್ತಾರೆ. Or if you are in an argument, ನೀವು ಒಂದು ಚರ್ಚೆಯಲ್ಲಿ ಇದ್ದೀರಿ ಎಂಬುದಾಗಿ you ಆಲೋಚಿಸ್ರಿ. can take some Bible verses and hit them. ಕೆಲವು ವಚನಗಳನ್ನು ತೆಗೆದು ಅವ್ರ ಮೇಲೆ ನೀವು ಹಾಕ್ಬೋದು. It is easy. ಅದು ತುಂಬಾ ಸುಲಭ. It is easy to destroy somebody's life using the verses itself. ವಚನಗಳನ್ನು ತೆಗೆದು ಕೆಲವರ ಜೀವಿತವನ್ನು ನಾಶನ ಮಾಡಿಸುವುದು ಸುಲಭ. Okay, especially the Old Testament. ಪ್ರತ್ಯೇಕವಾಗಿ ಹಳೆ ಒಡಂಬಡಿಕೆ ಕುರಿತಾಗಿ. Old Testament means what I mean, the law. ಹಳೆ ಒಡಂಬಡಿಕೆ ಎಂಬುದಾಗಿ ಹೇಳಿದ್ರೆ ಧರ್ಮಶಾಸ್ತ್ರ. Okay, even in the New Testament also there are set of rules, right? ಹೊಸ ಒಡಂಬಡಿಕೆಯಲ್ಲಿ ಕೂಡ ಕೆಲವು ನಿಯಮಗಳಿವೆ. It is very easy to take those rules ಆ ನಿಯಮಗಳನ್ನು ತೆಗೆಯುವುದು ಕೂಡ ತುಂಬಾ ಸುಲಭ. and destroy somebody's heart. ಕೆಲವರ ಹೃದಯವನ್ನು ಅದನ್ನು ತೆಗೆದು ನಾವು ನಾಶ ಮಾಡಬಹುದಾಗಿದೆ. Okay, somebody was saying like this. ಯಾರೊಬ್ರು ಈಗ ಹೇಳ್ತಾ ಇದ್ರು, oh, these people pray in the tongues. ಈ ಎಲ್ಲ ಜನರು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾರೆ. Are they really such holy people? ಅವ್ರು ನಿಜವಾಗಿ ಅಷ್ಟು ಪವಿತ್ರರ? Bible says don't drink. ಸತ್ಯವೇದ ಹೇಳ್ತದೆ ಕುಡಿಯಬೇಡಿ. Bible says don't do anything that is wrong. ಸತ್ಯವೇದ ಹೇಳ್ತದೆ ತಪ್ಪಾದಂತದ್ದು ಮಾಡಬೇಡ್ರಿ. Are they so perfect they are speaking in tongues? ಅವರು ಅಷ್ಟು ಒಂದು ಪರಿಶುದ್ಧರ, ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಸತ್ಯ ನಮಗೆ ಗೊತ್ತಿದೆ, ರೈಟ್? ನಾವು ಮಾಡೋ ಕೆಲಸಗಳಿಂದ ನಾವು ಪವಿತ್ರರಾಗಿರಲಿಲ್ಲ. ಯಾವ್ದರಿಂದ ಆಗಿದ್ದೇವೆ? ಕ್ರಿಸ್ತನು ಮಾಡಿರುವ ಕಾರ್ಯದಿಂದಲೇ. Praise the Lord. So it is easy to destroy somebody's heart if they don't have revelation in them. ಪ್ರಕಟಣೆ ಅವರ ಹೃದಯದಲ್ಲಿ ಇಲ್ಲದಿದ್ರೆ ವಚನಗಳನ್ನು ತೆಗೆದು ಇನ್ನೊಬ್ಬರನ್ನ ನಿರುತ್ಸಾಹಪಡಿಸುವುದು ತುಂಬಾ ಸುಲಭವಾದಂತಹ ಸಂಗತಿ. It is easy to say, don't participate in the communion. ತುಂಬಾ ಸುಲಭವಾಗಿ ಹೇಳ್ಬೋದು, ಪವಿತ್ರ ಭೋಜನದಲ್ಲಿ ನೀವು ಪಾಲುಗಾರರಾಗಬೇಡ್ರಿ. Or if any new Christians come, ನೂತನವಾದಂತಹ ವಿಶ್ವಾಸಿಗಳು ಬಂದ್ರೆ, okay, if they are wearing some taittu or they have some bottu, ಅವರು ಬೊಟ್ಟು ಹಾಕಿದ್ರೆ ಅಥವಾ ಏನಾದ್ರೂ ತಾಯ್ತಗಳನ್ನ ಕಟ್ಕೊಂಡು ಬಂದ್ರೆ, easy to destroy them. Take the verse and throw at them. ದೇವರ ವಾಕ್ಯವನ್ನು ತೆಗೆದು ಅವರನ್ನ ಇಮಿಡಿಯೇಟ್ಲಿ ನಾವು ನಿರುತ್ಸಾಹಗೊಳಿಸಬಹುದು. They'll never come to church again. ಅವರು ಸಭೆಗೆ ಮತ್ತು ಮರು ಬರುವುದಿಲ್ಲ. In our previous church it happened in same way. ನಮ್ಮ ಸಭೆಗಳಲ್ಲಿ ಕೂಡ ಈ ರೀತಿಯಾಗಿಯಂತಹ ವಿಷಯಗಳು ಜರುಗಿತ್ತು. Sadly elders were the one who discouraged them. ಒಂದು ಬೇಜಾರ್ ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ಸಭೆಯಲ್ಲಿರುವಂತಹ ಎಲ್ಡರ್ಸ್, ಹಿರಿಯರೇ ಅವರನ್ನ ನಿರುತ್ಸಾಹಗೊಳಿಸ್ತಾರೆ. They never came back to church. ಮತ್ತು ಆ ಜನರು ಹಳ್ಳಿಗಳಿಂದ ಬಂದವರು ಬರಲೇ ಇಲ್ಲ ವಾಪಸ್. One auntie told me, what kind of Christians you guys are? ಒಂದು ಆಂಟಿ ಹೀಗೆ ಹೇಳಿದ್ರು, ಯಾವ ತರದ ಕ್ರೈಸ್ತರು ನೀವೆಲ್ಲರೂ ಎಂಬುದಾಗಿ. So it is easy to destroy somebody using the letter, using the word. ದೇವರ ವಾಕ್ಯಗಳನ್ನು ಉಪಯೋಗಿಸಿ ಒಬ್ಬರನ್ನ ಸುಲಭವಾಗಿ ನಾವು ನಿರುತ್ಸಾಹಗೊಳಿಸಬಹುದಾಗಿದೆ. Okay, but the Spirit is the one who gives life. ಆದ್ರೆ ಪವಿತ್ರಾತ್ಮನು, ದೇವರ ಆತ್ಮನು ಜೀವವನ್ನು ಉಂಟು ಮಾಡುವ ಆತನಾಗಿದ್ದಾನೆ. Same verse you can use and deliver them also. ಅದೇ ವಚನವನ್ನು ಉಪಯೋಗಿಸಿ ಅವರನ್ನು ಬಿಡುಗಡೆ ಕೂಡ ನೀವು ಮಾಡಬಲ್ಲಿರಿ. Same verse will deliver them if you are speaking through the Holy Spirit. ಅದೇ ವಚನ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಮಾತನಾಡಿದ್ರೆ ನೀವು ಅವರನ್ನ ಬಿಡುಗಡೆಗೊಳಿಸಬಹುದಾಗಿದೆ. Holy Spirit reveals the word to us. ಪವಿತ್ರಾತ್ಮನು ದೇವರ ವಾಕ್ಯವನ್ನು ನಮಗೆ ಪ್ರಕಟಿಸಿ ಕೊಡುವ ಆತನಾಗಿದ್ದಾನೆ. That revelation brings life. ಆ ಒಂದು ಪ್ರಕಟಣೆ ಜೀವವನ್ನು ಉಂಟು ಮಾಡುವಂತದ್ದಾಗಿದೆ. Hallelujah. Praise God. Praise the Lord. The Holy Spirit, when Holy Spirit is there, and there will be freedom in that place, freedom in that person. ಪವಿತ್ರಾತ್ಮನು ಎಲ್ಲಿ ನೆಲೆಸ್ತಾರೋ ಅವರ ಜೀವಿತದಲ್ಲಿ ಸ್ವಾತಂತ್ರ್ಯವಿದೆ, ಆ ಸ್ಥಳದಲ್ಲಿ ಸ್ವಾತಂತ್ರ್ಯವಿದೆ. Okay, let's read 2 Corinthians 3:17. 2 ಕೊರಿಂಥ್ಯ 3:17 ನಾವು ಓದೋಣ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಆ ಕರ್ತನು ಯಾರಂತೆ? ದೇವರಾತ್ಮನೇ. ಆ ಕರ್ತನು ದೇವರ ಆತ್ಮನೇ. Okay, Lord is the Spirit, right? ಆ ಕರ್ತನು ದೇವರ ಆತ್ಮನೇ. Praise God. Praise the Lord. What is the meaning of Lord? ಇದರ ಅರ್ಥ, ಕರ್ತನು ಎಂಬ ಪದದ ಅರ್ಥವೇನು? What is the meaning of Lord? A king is authority, ultimate authority. ಆತನು ಒಂದು ಉತ್ತಮವಾದಂತಹ ಒಂದು ಪದ್ಧತಿಯನ್ನು ಹೊಂದಿದ ಆತನು, ಅಧಿಕಾರವನ್ನು ಹೊಂದಿದ ಆತನು. That means that whoever is the Lord in your life, ನಿಮ್ಮ ಜೀವಿತದಲ್ಲಿ ಯಾರು ಕರ್ತರಾಗಿರ್ತಾರೋ that person will control your life. ಅವರೇ ನಿಮ್ಮ ಜೀವಿತವನ್ನ ಆಳ್ವಿಕೆ ಮಾಡ್ತಾರೆ. Right? If your body is the Lord for you, ನಿಮಗೆ ನಿಮ್ಮ ದೇಹವೇ ಒಂದು ಕರ್ತರಾಗಿದ್ರೆ, okay, then you will fall for every sort of things. ಮತ್ತು ನೀವು ಎಲ್ಲಾ ಒಂದು ಶೋಧನೆಗೆ ಬೀಳ್ತಾ ಹೋಗ್ತೀರಾ. This body desires lust. ಈ ಒಂದು ದೇಹ ಶರೀರ ಇಚ್ಛೆಗೆ ಒಳಗಾಗುವಂತದ್ದು ಆಗಿದೆ. Okay, and this body desires comfort. ಈ ಒಂದು ದೇಹಕ್ಕೆ ಒಂದು ಒಳ್ಳೆ ತರದಂತಹ ಸುಖಗಳು ಬೇಕು. Okay, and this body desires nice food. ಈ ಒಂದು ದೇಹಕ್ಕೆ ಒಳ್ಳೆ ಆಹಾರ ಬೇಕು. Okay, this body desires everything that is unnecessary. ಈ ದೇಹಕ್ಕೆ ಯಾವುದೆಲ್ಲ ಬೇಡವೋ ಅದೆಲ್ಲ ಬೇಕು. Okay, right? Every sort of entertainment, every sort of pleasure. ಎಲ್ಲ ತರದ ಮನೋರಂಜನೆ, ಎಲ್ಲಾ ತರದಂತಹ ಸುಖ ಬೇಕಾಗಿದೆ. Okay, if your body is the Lord, ನಿಮ್ಮ ದೇಹವು ಕರ್ತನಾಗಿದ್ರೆ ನಿಮಗೆ, okay, what does that mean? That means that your body is controlling everything. ಅಂದ್ರೆ ನಿಮ್ಮ ದೇಹವು
ಎಲ್ಲವನ್ನು ನಿಮ್ಮ ಜೀವಿತದಲ್ಲಿ ಹತೋಟಿಗೆ How ತೆಗೆದುಕೊಂಡಿದೆ it will ಎಂಬುದಾಗಿ. control? ಅದು ಹೇಗೆ ನಿಮ್ಮನ್ನು ಹತೋಟಿಗೆ ತೆಗೆದುಕೊಳ್ತದೆ? When you give it control, it will control. When ನೀವು you make ಅದಕ್ಕೆ it Lord, it will control. ನೀವು ಅದಕ್ಕೆ ಹೆಚ್ಚಾದಂತ ಆದ್ಯತೆ ಕೊಟ್ಟಾಗ, ಅದನ್ನೇ ದೇಹವನ್ನೇ ಕರ್ತರೆಂಬುದಾಗಿ ನೀವು ಉನ್ನತ ಸ್ಥಾನಕ್ಕೆ ಕೊಟ್ಟಾಗ ಅದು ನಿಮ್ಮನ್ನ ಕಂಟ್ರೋಲ್ ಮಾಡ್ತದೆ. That's why Paul says that I beat my body, I control it, he says. ಅದಕ್ಕೆ ಪೌಲನ್ ಹೇಳ್ತಾ ಇದ್ದಾರೆ, ನಾನು ನನ್ನ ದೇಹವನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದೇನೆ, ಜಜ್ಜಿ ಸ್ವಾಧೀನಪಡಿಸಿಕೊಂಡಿದ್ದೇನೆ ಎಂಬುದಾಗಿ. Okay, so why he has to do that? ಯಾಕೆ ಹಾಗೆ ಮಾಡಬೇಕು? It's easy for our body to become the Lord. ನಮ್ಮ ದೇಹ ಒಂದು ನಮ್ಮ ಕರ್ತರ ಒಂದು ಸ್ಥಾನವನ್ನು ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವುದು ತುಂಬಾ ಸುಲಭವಾದಂತಹ ಸಂಗತಿ. Okay, then your body will become proud, your thoughts will become proud when your body becomes the Lord. ನಿಮ್ಮ ದೇಹವು ಕರ್ತನಾದಾಗ ನಿಮ್ಮ ಆಲೋಚನೆಗಳು ಒಂದು ತುಂಬಾ ಪ್ರೌಡ್ ಅಥವಾ ಗರ್ವದಿಂದ ಕೂಡಿದಂತದಾಗುತ್ತದೆ. Okay, so here it is saying something different. ಇಲ್ಲಿ ಏನೋ ವಿಭಿನ್ನವಾಗಿ ನಾವು ನೋಡುವಂತವರಾಗಿದ್ದೇವೆ. This verse says Lord is the Spirit. ಇಲ್ಲಿ ಈ ವಚನ ಹೇಳ್ತದೆ ಕರ್ತನೇ ಆತ್ಮವಾಗಿದ್ದಾರೆ. Right? Amen. So ಇನ್ನೊಂದ್ಸತಿ ಓದ್ತೀರಾ? ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. Amen. Praise the Lord. Praise Such Lord. a beautiful verse. ತುಂಬಾ ಸುಂದರವಾದಂತ ವಚನ. ಕರ್ತನ ಆತ್ಮ ನಿಮ್ಮೊಳಗಿದ್ದಾನ? ಎಸ್. ಓಕೆ, ನಮ್ಮೊಳಗಿದ್ದಾನೆ, ಅದು ನಮಗೆ ಕನ್ಫರ್ಮೇಶನ್ ಉಂಟು. ಓಕೆ, ಆದ್ರೆ ನಿಮ್ಮ ಒಳಗೆ ಆತನು ಕರ್ತನಾಗಿದ್ದಾನ? ಯೋಚಿಸಿ ಹೇಳಿ. ಆತನ ಕರ್ತನೆ, ಅದರಲ್ಲಿ ಡೌಟ್ ಇಲ್ಲ. ನಿಮ್ಮೊಳಗೆ ಇದ್ದ ಆತನು ಕರ್ತನಾಗಿದ್ದಾನ? ನಿಮಗೆ ಕರ್ತನಾಗಿದ್ದಾನ? ಈಸ್ ಇಸ್ ದ ಲಾರ್ಡ್ ಫಾರ್ ಯು? ಆತನು ನಿಮ್ಮ ಕರ್ತನಾಗಿದ್ದಾನೋ? ಈಸ್ ಇಸ್ ದ ಲಾರ್ಡ್ ಫಾರ್ ಯು? ಆತನು ನಿಮಗೆ ಕರ್ತನಾಗಿದ್ದಾನೋ? ಇಫ್ ಹಿ ಇಸ್ ದ ಲಾರ್ಡ್ ಫಾರ್ ಯು, ಆತನು ನಿಮಗೆ ಕರ್ತನಾಗಿದ್ದಾಗಲಿ ಯು ಹ್ಯಾವ್ ಡೆಲಿವರೆನ್ಸ್ ಇನ್ ಎವ್ರಿಥಿಂಗ್. ನಿಮಗೆ ಎಲ್ಲದರಲ್ಲಿ ಬಿಡುಗಡೆ ಇದೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನಥಿಂಗ್ ಕ್ಯಾನ್ ಸ್ಟಾಪ್ ಯು. ಯಾವುದು ನಿಮ್ಮನ್ನ ತಡೆ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ನಥಿಂಗ್ ಕ್ಯಾನ್ ಹಿಂಡರ್ ಯು. ಯಾವುದು ನಿಮ್ಮನ್ನ ಜಿಗುಪ್ಸೆಗೆ ಒಳಗೆ ಪಡಿಸುವುದೇ ಇಲ್ಲ. Hallelujah. Hallelujah. Can you lift up your hand and say, ನಮ್ಮ ಕೈಗಳನ್ನು ಮೇಲೆತ್ತಿ ಹೇಳ್ತಾರಾ, Lord is the Spirit and he is in me. ಕರ್ತನೇ ಆತ್ಮನು, ಆತನು ನನ್ನಲ್ಲಿದ್ದಾನೆ And I have deliverance. ನನಗೆ ಬಿಡುಗಡೆ ಇದೆ. Amen. Praise the Lord. Praise the Lord. Hallelujah. So when Holy Spirit is in you, ಪವಿತ್ರಾತ್ಮ ದೇವರು ನಿಮ್ಮಲ್ಲಿದ್ದಾಗ the sign of joy is also in you. ಒಂದು ಸಂತೋಷದ ಒಂದು ಚಿಹ್ನೆ ಕೂಡ ನಿಮ್ಮಲ್ಲಿ ಕಾಣ್ತದೆ. ಕರ್ತನ ಆನಂದವೇ ನಮಗೆ ಏನಾಗಿದೆ? ಚಿಹ್ನೆ, ನಮ್ಮ ಬಲವಾಗಿದೆ ಅಲ್ಲ. So joy of the Lord is our strength. Okay, and that joy will be in you always. ಆ ಒಂದು ಬಲವು, ಆ ಒಂದು ಸಂತೋಷವು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಇರ್ತದೆ. Even in the times of trouble, ಕಷ್ಟದ ಹಾದಿಯಲ್ಲಿ ಹೋಗುತ್ತಿರುವಾಗಲೂ ಕೂಡ. Okay, when the Holy Spirit is the Lord in your life, ಕರ್ತನು ನಿಮ್ಮ ಜೀವಿತದಲ್ಲಿ, ದೇವರಾತ್ಮನು ನಿಮ್ಮ ಜೀವಿತದಲ್ಲಿ ಕರ್ತನಾಗಿದ್ದಾಗ, okay, you have that joy. ಆ ಒಂದು ಸಂತೋಷ ನಿಮ್ಮ ಜೀವಿತದಲ್ಲಿ In ನೆಲೆಸುತ್ತದೆ. the difficulties you would love to sing songs. ಕಷ್ಟ ಪರಿಸ್ಥಿತಿಯಲ್ಲಿ ಹಾದು ಹೋಗುವಲ್ಲೂ ಕೂಡ ನೀವು ಕರ್ತನ ಒಂದು ಹಾಡುಗಳನ್ನ ಹಾಡಿ In ಆರಾಧಿಸ್ತೀರಾ. the difficulties you will start praising God in the unknown tongues. ಕಷ್ಟದ ಪರಿಸ್ಥಿತಿಯಲ್ಲಿ ಅನ್ಯ ಭಾಷೆಗಳಲ್ಲಿ ನೀವು ದೇವರನ್ನ ಸ್ತುತಿಸ್ತೀರಾ. All things would be closing down, ಎಲ್ಲ ದ್ವಾರಗಳು ಮುಚ್ಚುತ್ತವೆ. but you will desire to stand on the word of God. ಆದ್ರೆ ನೀವು ದೇವರ ವಾಕ್ಯದ ಬಲದಲ್ಲೇ ನಿಲ್ತೀರಾ. Praise God. Praise the Lord. Because he is the joy giver. ಯಾಕಂದ್ರೆ ಆತನು ಆನಂದವನ್ನು ಕೊಡುವ ಆತನಾಗಿದ್ದಾನೆ. Praise God. Praise the Lord. And when Holy Spirit is in us, ಪವಿತ್ರಾತ್ಮನು ನಮ್ಮಲ್ಲಿದ್ದಾಗ there is a supernatural peace. ಅಲ್ಲಿ ಒಂದು ಅದ್ಭುತವಾದಂತಹ ಶಾಂತಿ ನೆಲೆಸುತ್ತದೆ, ಸಮಾಧಾನ ನೆಲೆಸುತ್ತದೆ. This is not the peace that the world gives. ಈ ಒಂದು ಸಮಾಧಾನ ಲೋಕವು ಕೊಡುವಂತ ಸಮಾಧಾನವಲ್ಲ. This is the peace that Jesus promised. ಇದು ಸಮಾಧಾನ ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿದಂತಹ ಸಮಾಧಾನವಾಗಿದೆ. Hallelujah. In the Greek, the word peace, for that a Greek word is used. It's called irene. ಐರೀನ್ ಎಂಬುದಾಗಿ ಗ್ರೀಕ್ ಪದ ಉಪಯೋಗಿಸಲ್ಪಟ್ಟಿದೆ ಶಾಂತಿಗೋಸ್ಕರ ಅಥವಾ ಸಮಾಧಾನಗೋಸ್ಕರ. Okay, this irene is not something that you can achieve. ಐರೀನ್ ನೀವು ಸಾಧಿಸಿಕೊಳ್ಳಲು ಅಸಾಧ್ಯ. Okay, it is given by the Holy Spirit. ಅದು ಪವಿತ್ರಾತ್ಮನಿಂದಲೇ ಕೊಡಲ್ಪಡುವಂತದ್ದಾಗಿದೆ. Hallelujah. Hallelujah. It is not possible for us to be in that godly peace. It's not possible for us on our own strength, but through the Holy Spirit. ದೇವರ ಆತ್ಮದಲ್ಲಿ ಮಾತ್ರ ನಮಗೆ ಈ ಶಾಂತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ನಮ್ಮ ಬಲದಲ್ಲಿ ಐರೀನ್ ಎಂಬುದಾಗಿ ನಮಗೆ ಪಡೆದುಕೊಳ್ಳಲು ಸಾಧ್ಯ. Okay, this is the same word in the Hebrew language, shalom. ಹಿಬ್ರು ಭಾಷೆಯಲ್ಲಿ ಇದನ್ನು ನಾವು ನೋಡೋದಾದ್ರೆ ಶಲೋಮ್ ಎಂಬುದಾಗಿ ಸಮಾಧಾನಕ್ಕೆ ಕರೆಯಲ್ಪಟ್ಟಿದೆ. Shalom cannot be earned. ಶಲೋಮ್ ಅನ್ನು ನಾವು ಸಂಪಾದಿಸಲು ಅಸಾಧ್ಯ. Okay, it is given by God. ಅದು ದೇವರಿಂದ ಕೊಡಲ್ಪಡುವಂತದ್ದಾಗಿದೆ. Praise the Lord. Praise the Lord. All right, and when Holy Spirit is in us, ಪವಿತ್ರಾತ್ಮನು ನಮ್ಮಲ್ಲಿದ್ದಾಗ we have purpose in life. ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವಿರುತ್ತದೆ. Praise God. Praise the Lord. A believer can never say that I don't have purpose. ಒಬ್ಬ ವಿಶ್ವಾಸಿ ಆದವನು ನನ್ನ ಜೀವಿತದಲ್ಲಿ ಉದ್ದೇಶವೇ ಇಲ್ಲ ಎಂಬುದಾಗಿ ಹೇಳಲು ಆಗುವುದಿಲ್ಲ. Or he cannot say that why am I living? I don't know. I'm just living like everybody. ನಾನು ಯಾಕೆ ಜೀವಿಸ್ತಾ ಇದ್ದೇನೆ, ಉದ್ದೇಶವಿಲ್ಲದೆ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳಿಕ್ಕೆ ಆಗುದಿಲ್ಲ. Because the Holy Spirit leads you into the complete vision of God. ಯಾಕಂದ್ರೆ ಪವಿತ್ರಾತ್ಮನು ಸಂಪೂರ್ಣವಾದಂತಹ ದೇವರ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮನ್ನ ನಡೆಸುವಾತನಾಗಿದ್ದಾನೆ. Praise the Lord. Praise the Lord. Hallelujah. Hallelujah. So when I say these things, ನಾನು ಎಲ್ಲ ವಿಷಯವನ್ನು ಹೇಳುವಾಗ I'm trying to explain in this way because
These don't happen automatically. ಇದು ಒಂದು ಆಟೋಮ್ಯಾಟಿಕ್ ಆಗುವಂತಹ ಸಂಗತಿ ಅಲ್ಲ. ಅದರಿಂದ ನಾನು ಇದನ್ನ ವಿವರಿಸಿ ಹೇಳ್ತಾ ಇದ್ದೇನೆ. We have seen many believers still in bondage, right? ತುಂಬಾ ವಿಶ್ವಾಸಿಗಳು ಇನ್ನೂ ಬಂಧನದಲ್ಲಿರುವುದನ್ನು ನಾವು ನೋಡಿದ್ದೇವೆ. Many believers, they don't even realize their position in Christ. ತುಂಬಾ ವಿಶ್ವಾಸಿಗಳಿಗೆ ತಮ್ಮ ಜೀವಿತ ಅವರು ಯಾವ ಒಂದು ಸ್ಥಾನವನ್ನು ಹೊಂದಿದ್ದಾರೆ ಕ್ರಿಸ್ತನಲ್ಲಿ ಎಂಬುದಾಗಿ ಅವರಿಗೆ ತಿಳಿದಿಲ್ಲ. So that's why we need to understand these things so that we have that realization. ಆದುದರಿಂದ ಈ ಎಲ್ಲಾ ವಿಷಯಗಳನ್ನ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಆ ಪ್ರಕಟಣೆ ನಮಗೆ ದೊರಕಬೇಕಾಗಿದ್ರೆ. Okay, praise the Lord. Praise the Lord. Okay, let's see in the Bible how Jesus depended on the Holy Spirit. ಯೇಸು ಸ್ವಾಮಿ ಹೇಗೆ ಪವಿತ್ರಾತ್ಮನ ಮೇಲೆ ಅವಲಂಬಿತರಾದ್ರು ಎಂಬುದಾಗಿ ನೋಡೋಣವಾ? So that as his followers, as his brothers and sisters, right, we're co-heirs in Christ, we can also understand how he depended on the Holy Spirit. ಆತನು ಹೇಗೆ ಲೋಕದಲ್ಲಿದ್ದಾನೋ ಅದೇ ರೀತಿಯಾಗಿ ನಾವಿದ್ದೇವೆ ಎಂಬುದಾಗಿ ಕ್ರಿಸ್ತನು ಹೇಳಿದ ರೀತಿಯಲ್ಲಿ ಆತನು ಹೇಗೆ ಪವಿತ್ರಾತ್ಮನಲ್ಲಿ ಅವಲಂಬಿತನಾದ್ರು ಅದೇ ರೀತಿಯಲ್ಲಿ ನಾವು ಕೂಡ ಅವಲಂಬಿತರಾಗ ನೋಡೋಣವಾ? Okay, John 14:10. ಯೋಹಾನ 14:10 ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. Amen. Praise the Lord. Praise the Lord. See here, Jesus is talking about the Father and him, his union with the Father. ಯೇಸು ಸ್ವಾಮಿ ಇಲ್ಲಿ ತಂದೆಯ ಜೊತೆಗಿನ ತನ್ನ ಅನ್ಯೋನ್ಯತೆ ಕುರಿತಾಗಿ ಮಾತನಾಡುವುದನ್ನು ನಾವು ನೋಡ್ತೇವೆ. Okay, but if you see during his baptism, ಆದ್ರೆ ನೀವು ನೋಡಿದಾದ್ರೆ ಆತನ ದೀಕ್ಷಾಸ್ನಾನದ ವೇಳೆ, okay, we discussed about it last time. ನಾವು ಕಳೆದ ಕೆಲವು ವಾರಗಳು ಇದರ ಕುರಿತಾಗಿ ಚರ್ಚಿಸಿದ್ವಿ. Okay, when he took baptism, what happened? ಆತನು ದೀಕ್ಷಾಸ್ನಾನ ತೆಗೆದುಕೊಂಡಾಗ ಏನಾಯ್ತು? There was a voice from the heaven, right? ಸ್ವರ್ಗದಿಂದ ಒಂದು ಧ್ವನಿ ಕೇಳಿಸಿತು. And the voice said, "This is my dear son in whom I am well ಇದು pleased." ನನ್ನ ಪ್ರಿಯ ಮಗನು, ಇವನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಒಂದು ಧ್ವನಿ ಕೇಳಿತು. Okay, and we see the Holy Spirit coming upon Jesus Christ like ಪವಿತ್ರಾತ್ಮನು ಒಂದು ಪಾರಿವಾಳ ಉಪಾಧಿಯಲ್ಲಿ ಯೇಸು ಸ್ವಾಮಿಯ ಮೇಲೆ ಬಂದು ಚಲಿಸದನ್ನ ನಾವು ನೋಡ್ತೇವೆ. Okay, so Father is in the heaven, ತಂದೆಯು ಪರಲೋಕದಲ್ಲಿದ್ದಾರೆ, Holy Spirit is in Jesus, ಪವಿತ್ರಾತ್ಮನು ಯೇಸು ಸ್ವಾಮಿಯಲ್ಲಿದ್ದಾರೆ. but here he is saying, ಆದ್ರೆ ಇಲ್ಲಿ ಆತನು ಹೇಳ್ತಾ ಇದ್ದಾರೆ, I am in the Father, Father is in me. ತಂದೆಯು ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೇನೆ ಎಂಬುದಾಗಿ. How is it? ಅದು ಹೇಗೆ ಸಾಧ್ಯ? Okay, how is he is in the Father and Father is in him and Father is in the heaven? ತಂದೆಯು ಆತನಲ್ಲಿ, ಆತನು ತಂದೆಯಲ್ಲಿ ಇರಲು ಹೇಗೆ ಸಾಧ್ಯ? ಆತನು ಹೇಳ್ತಾ ಇದ್ದಾನೆ ತಂದೆ ಪರಲೋಕದಲ್ಲಿದ್ದಾರೆ ಎಂಬುದಾಗಿ. ಪವಿತ್ರಾತ್ಮನ ಮೂಲಕ. Praise the Lord. Yes. But when Holy Spirit is in you, ಪವಿತ್ರಾತ್ಮನು ನಿಮ್ಮಲ್ಲಿದ್ದಾಗ, who is in you? ಯಾರು ನಿಮ್ಮಲ್ಲಿದ್ದಾರೆ? Father, Son and the Holy Spirit. ತಂದೆ, ಮಗ, ಪರಿಶುದ್ಧಾತ್ಮ ನಿಮ್ಮಲ್ಲಿ Praise the ನೆಲೆಸ್ತಾರೆ. Lord. ದೇವರೇ ನಿಮ್ಮೊಳಗೆ ವಾಸಿಸ್ತಾ ಇದ್ದಾನೆ. Amen. So ದೇವರು ಎಂಬುದಾಗಿ ಹೇಳುವಾಗ ಯಾರು? ತಂದೆ, ಮಗ, ಪರಿಶುದ್ಧಾತ್ಮ. Praise the Lord. So here Jesus is revealing this truth. ಈ ಒಂದು ಸತ್ಯವನ್ನ ಯೇಸು ಸ್ವಾಮಿ ಪ್ರಕಟಿಸುವುದನ್ನ ನಾವು ನೋಡ್ತೇವೆ. And he is saying that Father is in me, I am in the Father. ಆತನು ಹೇಳ್ತಾ ಇದ್ದಾನೆ, ನಾನು ತಂದೆ ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೇನೆ. Whatever I do, Father is doing through me. ನಾನೇನನ್ ಮಾಡ್ತಾ ಇದ್ದಾನೋ ತಂದೆಯು ನನ್ನ ಮೂಲಕ ಮಾಡ್ತಾ ಇದ್ದಾನೆ. Okay, in another verse he says that ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ, without Father telling me I don't speak, he says. ತಂದೆಯು ಹೇಳದಿದ್ದ ಪಕ್ಷದಲ್ಲಿ ನಾನು ಮಾತನಾಡುವುದಿಲ್ಲ. And wherever Father goes, the Son also goes, he says. ತಂದೆಯು ಎಲ್ಲಿ ಹೋಗುತ್ತಾನೋ ಅಲ್ಲಿ ಮಗನು ಕೂಡ ಹೋಗ್ತಾನೆ ಎಂಬುದಾಗಿ. Praise the Lord. Praise the Lord. So this is a beautiful picture of how a believer's life would be when you realize the Holy Spirit is in you. ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಸಿದ್ದಾನೆ ಎಂಬುದಾಗಿ ನಿಮಗೆ ಅರ್ಥೈಸೋಕೆ ಆದಾಗ ಎಷ್ಟು ಸುಂದರವಾಗಿ ನಿಮ್ಮ ಜೀವಿತವಾಗ್ತದೆ ಎಂಬ ಒಂದು ಉದಾಹರಣೆ ಕ್ರಿಸ್ತನು ಮತ್ತೆ ತಂದೆಯ ಒಂದು ಅನ್ಯೋನ್ಯತೆಯಲ್ಲಿ ನಾವು ತಿಳಿಯುವಂತದ್ದಾಗಿದೆ. Every step that Jesus took is through ಯೇಸು the ಸ್ವಾಮಿ Holy Spirit. ತೆಗೆದಂತಹ ಒಂದು ಪ್ರತಿಯೊಂದು ಹೆಜ್ಜೆ ಪವಿತ್ರಾತ್ಮನ ಮೂಲಕವಾಗಿ ತೆಗೆದಂತಹ ಹೆಜ್ಜೆ ಆಗಿದೆ. How was he born? ಆತನು ಹೇಗೆ ಹುಟ್ಟಿದನು? He was born through the Holy Spirit. ಪವಿತ್ರಾತ್ಮನ ಮೂಲಕ ಆತನು ಹುಟ್ಟಿದನು. Okay, so and the word of God says, ದೇವರ ವಾಕ್ಯ ಹೇಳ್ತದೆ, when Gabriel came to Mary, he said what? The Holy Spirit will come upon you and you will bear a son. ಪವಿತ್ರಾತ್ಮನು ನಿನ್ನ ಮೇಲೆ ಬರುತ್ತದೆ ಮತ್ತು ನೀನು ಒಬ್ಬ ಮಗನನ್ನು ಹೆಡೆಯುವಿ ಎಂಬುದಾಗಿ ಗಬ್ರಿಯೇಲ್ ದೂತನು ಬಂದು ಮರಿಯಳಿಗೆ ಹೇಳುವುದನ್ನು ನಾವು ನೋಡ್ತೇವೆ. Okay, and when you see the life of Jesus Christ, ಯೇಸು ಸ್ವಾಮಿಯ ಜೀವಿತವನ್ನು ನಾವು ನೋಡುವಾಗ, when he was very young, ಆತನು ತುಂಬಾ ಯವನಸ್ಥನಾಗಿದ್ದಾಗ, one day they were walking at the temple road. ಅವರು ಒಂದು ದೇವಾಲಯಕ್ಕೆ ಹೋಗ್ತಾ ಇದ್ರು, ನಡೆದುಕೊಂಡು ಹೋಗ್ತಾ and ಇದ್ರು. his parents suddenly started to search for him because he went somewhere. ಆತನ ತಂದೆ ತಾಯಿ ಆತನಿಗೆ ಹುಡುಕಲು ಆರಂಭಿಸ್ತಾರೆ, ಅವನೆಲ್ಲ ಹೋಗಿರ್ತಾರೆ. And the word of God says he was discussing with the scholars. ದೇವರ ವಾಕ್ಯ ಹೇಳ್ತದೆ, ಆತನು ಪಂಡಿತರ ಜೊತೆ ಚರ್ಚಿಸ್ತಾ ಇದ್ದಂತೆ. And he was very young boy at that time. ಆತನು ಆಗ ಬರೀ 12 years 12 ವರ್ಷದ ಒಬ್ಬ ಹುಡುಗನಾಗಿದ್ದ. Who taught him this? ಅವನಿಗೆ ಎಲ್ಲ ವಿಷಯಗಳು ಯಾರು ಕಲಿಸಿದ್ರು? The Holy Spirit taught him the scriptures, right? ಪವಿತ್ರಾತ್ಮನು ವಚನಗಳನ್ನ ಪ್ರಕಟಿಸಿದ್ರು. And then we see in his life that he was empowered by the Holy Spirit
to do the work of God. ಪವಿತ್ರಾತ್ಮನಿಂದ ಆತನು ಪ್ರೇರೇಪಿತನಾಗಿ ದೇವರ ಕೆಲಸಗಳನ್ನು ಕ್ರಿಯೆಗಳನ್ನು ಮಾಡಿದ್ನು ಎಂಬುದಾಗಿ ನಾವು ನೋಡ್ತೇವೆ. Empowered ಅಂದ್ರೆ ಶಕ್ತಿ ಹೊಂದಿದ್ದಾನೆ ಎಂಬುದಾಗಿ, right? So with that the power of the Holy Spirit was at work in him. ಅಂದ್ರೆ ಪವಿತ್ರಾತ್ಮನ ಒಂದು ಶಕ್ತಿ ಆತನಲ್ಲಿ ಕಾರ್ಯರೂಪಕವಾಗಿತ್ತು ಆವಾಗಲೇ ಎಂಬುದಾಗಿ ನಾವು ತಿಳಿಯುತ್ತೇವೆ. Okay, and when some Pharisees came and told him, ಕೆಲವು ಪರಿಸಾಯದವರು ಬಂದು ಯೇಸು ಸ್ವಾಮಿಗೆ ಹೀಗೆ ಹೇಳಿದಾಗ, actually they didn't tell him, they were discussing among themselves. ಅವರು ಯೇಸು ಸ್ವಾಮಿಗೆ ಹೇಳಿದಲ್ಲ, ಅವರ ಮಧ್ಯದಲ್ಲಿ ಚರ್ಚಿಸ್ತಾ ಇದ್ರು ಈ ರೀತಿಯಾಗಿ. They were thinking that he is delivering these people by the power of Satan. ಈ ಎಲ್ಲಾ ಜನರನ್ನ ಒಂದು ಸೈತಾನನ ಒಂದು ಶಕ್ತಿಯಿಂದ ಬಿಡುಗಡೆಗೊಳಿಸ್ತಾ ಇದ್ದಾನೆ ಇವನು ಎಂಬುದಾಗಿ ಹೇಳ್ತಾ Use the word Beelzebub, right? ಬೆಲ್ಜೆಬಬ್ ಎಂಬ ಒಂದು ಅದೇ ಶಬ್ದವನ್ನ ಯೂಸ್ ಮಾಡೋದನ್ನ ನಾವು ನೋಡ್ತೇವೆ. ಅಂದ್ರೆ ದೆವ್ವ ಎಂಬುದಾಗಿ. Okay, and Jesus replies very harshly, right? ಯೇಸು ಸ್ವಾಮಿ ತುಂಬಾ ಸಿಟ್ಟಿನಿಂದ ಒಂದು ಉತ್ತರ ಕೊಡ್ತಾರೆ. He says that if a kingdom fights against itself, it will get destroyed. ಒಂದು ರಾಜ್ಯ ಅವರ ಮಧ್ಯದಲ್ಲಿ ಅವರು ಹೋರಾಟ ನಡೆಸಿದ್ರೆ ಅದು ಸಂಪೂರ್ಣವಾಗಿ ನಾಶಗೊಳ್ಳುತ್ತದೆ. And he goes on to explain that, if I am delivering people through Beelzebub, what are your own leaders, how are they delivering the people? ಬೆಲ್ಜೆಬಬ್ ಮೂಲಕ ನಾನು ದೆವ್ವಗಳನ್ನು ಓಡಿಸೋದಾದ್ರೆ ನಿಮ್ಮ ಒಂದು ನಾಯಕರು ಹೇಗೆ ಮಾಡ್ತಾ ಇದ್ದಾರೆ ಎಂಬುದಾಗಿ. And he warns them, ಅವರಿಗೆ ಅವರು ಒಂದು ವಾರ್ನಿಂಗ್ ಅನ್ನು ಕೊಡ್ತಾರೆ. if you mock the Son of God, there is forgiveness. ನೀವು ದೇವರ ಕುಮಾರನನ್ನು ಹೀಯಾಳಿಸಿದ್ರೆ ಅಲ್ಲಿ ಕ್ಷಮಾಪಣೆ ಇರಬಹುದು. Son of man, ಮನುಷ್ಯ ಕುಮಾರನು, ಮನುಷ್ಯ ಕುಮಾರನ ಕ್ಷಮಾಪಣೆ ಉಂಟು. But if you mock the Holy Spirit, there is no forgiveness. ಆದ್ರೆ ನೀವು ಪವಿತ್ರಾತ್ಮನನ್ನ ಹೀಯಾಳಿಸಿದ್ರೆ ಯಾವ ಕ್ಷಮಾಪಣೆ ಕೂಡ ನಿಮಗಿಲ್ಲ ಎಂಬುದಾಗಿ. So we understand that everything he did, it was through the ಆದುದರಿಂದ ನಾವು ಅರ್ಥೈಸ್ತೇವೆ ಆತನು ಮಾಡಿದ್ದೆಲ್ಲವೂ ಪವಿತ್ರಾತ್ಮನ ಮೂಲಕವಾಗಿಯೇ ಮಾಡಿದ್ದು. Okay, praise the Lord. Praise the Lord. Okay, and whatever he spoke, ಆತನೇನನ್ನು ಮಾತನಾಡಿದ್ನೋ, he says that whatever I heard, I spoke. ತಂದೆಯು ಮಾತಾಡಿದ್ದು ನಂಗೆ ಕೇಳಿದ ಪಕ್ಷದಲ್ಲಿ ನಾನು ಮಾತನಾಡಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. Praise the Lord. Praise the So Lord. when we understand our relationship with the Holy Spirit, ಪವಿತ್ರಾತ್ಮನ ಜೊತೆಗಿನ ನಮ್ಮ ಸಂಬಂಧವನ್ನು ನಾವು ಅರ್ಥೈಸಿದಾಗ, and when we invest ourselves into that relationship, ಮತ್ತು ನಮ್ಮನ್ನೇ ನಾವು ಆ ಒಂದು ಸಂಬಂಧಕ್ಕೆ ಒಪ್ಪಿಸಿಕೊಟ್ಟಾಗ, we'll live like the way Jesus lived. ಯೇಸು ಸ್ವಾಮಿ ಜೀವಿಸಿದ ಉಪಾದಿಯಲ್ಲಿ ನಾವು ಕೂಡ ಜೀವಿಸುವವರಾಗಿದ್ದೇವೆ. And Jesus said, if you believe in me, ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನಲ್ಲಿ ನಂಬಿದ್ರೆ you will do greater things than I. ನನ್ನಕ್ಕಿಂತ ಶ್ರೇಷ್ಠವಾದ ಸಂಗತಿಗಳನ್ನು ನೀವು ಮಾಡಬಲ್ಲಿರಿ ಎಂಬುದಾಗಿ. Hallelujah. Hallelujah. Praise God. Praise the Lord. Can you turn to neighbor and tell them? ನಿಮ್ಮ ಪಕ್ಕದವರ ತಿರುಗಿ ಹೇಳ್ಬೋದಾ? Tell them, believe, ನಂಬಿರಿ, and you will do greater ಮತ್ತು things. ನೀವು ಇನ್ನೂ ಹೆಚ್ಚಾದ ಕಾರ್ಯಗಳನ್ನು ಮಾಡಬಲ್ಲಿರಿ ಎಂಬುದಾಗಿ. Amen. Amen. Praise God. Praise the Lord. All right, today we'll see one last thing and we'll conclude, okay? ಕೊನೆಯ ಒಂದು ವಿಷಯವನ್ನು ಓದಿ ನಾವು ಮುಗಿಸೋಣ. So when we talk about the Holy Spirit, ನಾವು ಪವಿತ್ರಾತ್ಮನ ಕುರಿತಾಗಿ ಮಾತನಾಡಿದಾಗ, actually our time and days are not sufficient. ನಮ್ಮ ದಿನಗಳು ಮತ್ತು ಸಮಯವು ಸಾಕಾಗುವುದಿಲ್ಲ. Okay, I'll give one example. ನಾನೊಂದು ಉದಾಹರಣೆ ಕೊಡ್ತೇನೆ. I'm married. ನನಗೆ ಮದುವೆ ಆಗಿದೆ. My wife is here. ನನ್ನ ಹೆಂಡತಿ ಇಲ್ಲಿದ್ದಾರೆ. Even after 10 years now, 10 ವರ್ಷ ಆದ್ರೂ ಕೂಡ I'm still learning something new about her. ಅವಳ ಕುರಿತಾಗಿ ಹೊಸ ಸಂಗತಿಗಳನ್ನ ನಾನು ತಿಳಿಯುತ್ತಾ ಇದ್ದೇನೆ. Yeah, I'm learning new things about her. ಹೊಸ ಸಂಗತಿಗಳನ್ನು ಅವಳ ಕುರಿತಾಗಿ ನಾನು ತಿಳಿಯುತ್ತಾ ಇದ್ದೇನೆ. How about you? ನಿಮ್ಮ ಕುರಿತಾಗಿ ಹೇಗೆ? ನಿಮ್ಮ ಹೆಂಡತಿ ಅಥವಾ ಗಂಡನ ಕುರಿತಾಗಿ ಹೊಸ ವಿಷಯಗಳನ್ನ ತಿಳಿಯುತ್ತಾ ಇದ್ದೀರಾ? Do you know them completely inside out? ಅವರನ್ನು ಸಂಪೂರ್ಣವಾಗಿ ನೀವು ತಿಳಿದವರಾಗಿದ್ದೀರಾ? Can you say 100% I know this person? 100% ಈ ಒಂದು ಮನುಷ್ಯನನ್ನ ನಾನು ತಿಳಿತೇನೆ ಎಂಬುದಾಗಿ ನೀವು ಹೇಳ್ಬೋದಾ? No, right? We keep on learning, we keep on discovering. ನಾವು ಹಂತ ಹಂತವಾಗಿ ನೋಡುತ್ತಾ ಬರ್ತೇವೆ. Okay, that's why life is beautiful. ಆದುದರಿಂದ ಜೀವನವು ಸುಂದರವಾಗಿದೆ. Okay, married life is beautiful. ವೈವಾಹಿಕ ಜೀವನ ಸುಂದರವಾಗಿದೆ. Okay, so when we as human beings, ನಾವು ಮನುಷ್ಯರಾಗಿ, okay, our spouses, we are still discovering them. ನಮ್ಮ ಗಂಡ ಅಥವಾ ಹೆಂಡತಿಯರನ್ನ ನಾವು ಇನ್ನೂ ಹೆಚ್ಚಾಗಿ ತಿಳಿಯುತ್ತಾ ಹೋದ ಪಕ್ಷದಲ್ಲಿ, okay, what about the God? ದೇವರ ಕುರಿತಾಗಿ ಹೇಗೆ? The Holy Spirit. ಪವಿತ್ರಾತ್ಮನ ಕುರಿತಾಗಿ ಹೇಗೆ? Time is not sufficient if we keep on discussing about. ಸಮಯವು ಸಾಕಾಗುವುದಿಲ್ಲ ಅವರ ಕುರಿತಾಗಿ ನಾವು ಚರ್ಚಿಸ್ತಾ ಹೋದ್ರೆ. He helps a believer in many ways, several ways. ಒಂದು ವಿಶ್ವಾಸಿಯನ್ನು ಹಲವಾರು ರೀತಿಯಲ್ಲಿ ಅವರು ಸಹಾಯ ಮಾಡ್ತಾರೆ. ಒಂದು ವಿಶ್ವಾಸಿಗೆ completing everything together, we said Parakletos. ಎಲ್ಲವನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನಾವು ಹೇಳಿದ್ವಿ ಪವಿತ್ರಾತ್ಮನ ಕುರಿತಾಗಿ ಪ್ಯಾರಾಕ್ಲಿಟೋಸ್ ಎಂಬುದಾಗಿ. Okay, in the Bible, ಸತ್ಯವೇದದಲ್ಲಿ based on his character, ಆತನ ಸ್ವಭಾವದ ಕುರಿತಾಗಿ, and based on his functions or the works he does, ಮತ್ತು ಪವಿತ್ರಾತ್ಮನು ಮಾಡುವ ಕ್ರಿಯೆಗಳ ಮೂಲಕವಾಗಿ, okay, the names were given to the Holy Spirit. ಪವಿತ್ರಾತ್ಮನಿಗೆ ಹೆಸರುಗಳು ಕೊಡಲ್ಪಟ್ಟವು. The word Holy Spirit, ಪವಿತ್ರಾತ್ಮ ಎಂಬ ಶಬ್ದ is used 96 times in the Bible. 96 ಸಲ ಈ ಒಂದು ವಾಕ್ಯವನ್ನ ಪದವನ್ನ ಸತ್ಯವೇದದಲ್ಲಿ ಉಪಯೋಗಿಸಿದನ್ನ ನಾವು ನೋಡ್ತೇವೆ. In the Bible 96 times the word Holy Spirit is used. ಪವಿತ್ರಾತ್ಮ ಎಂಬ ಪದವು 96 ಸಲಿ ಸತ್ಯವೇದದಲ್ಲಿ ಬರೆದಿರೋದನ್ನ ನಾವು ನೋಡ್ತೇವೆ. And 28 times the Spirit of the Lord is used. ಕರ್ತನ ಆತ್ಮನು ಎಂಬ ಒಂದು ಪದ 28 ಸಲ ಉಪಯೋಗಿಸಿದನ್ನ ನಾವು ನೋಡ್ತೇವೆ. Okay, 28 times what word is used? Spirit of the
ಲಾರ್ಡ್ ಕರ್ತನ ಆತ್ಮನು ಎಂಬ ಪದ 28 ಸಲ ಉಪಯೋಗಿಸಿದನ್ನ ನಾವು ನೋಡ್ತೇವೆ. ಗಾಡ್ ಸ್ಪಿರಿಟ್ ದೇವರ ಆತ್ಮವು 26 times it is used. 26 ಸಲ ಉಪಯೋಗಿಸಿದನ್ನ ನಾವು ನೋಡ್ತೇವೆ. And 4 times 4 ಸಲ helper is used or paracletos. ಸಹಾಯಕ ಅಥವಾ ಪ್ಯಾರಾಕ್ಲಿಟೋಸ್ ಎಂಬ ಒಂದು ಪದವನ್ನ ನಾವು ಸತ್ಯವೇದದಲ್ಲಿ ನೋಡ್ತೇವೆ 4 ಸಲ. ಓಕೆ, 4 ಸತಿ ಯಾವ ಪದವದು? ಸಹಾಯಕ ಅಥವಾ ಪ್ಯಾರಾಕ್ಲಿಟೋಸ್. ಓಕೆ, and 26 times God's spirit is ದೇವರ ಆತ್ಮನು 26 ಸಲಿ ಉಪಯೋಗಿಸಿದನ್ನ ನಾವು ನೋಡ್ತೇವೆ ಸತ್ಯವೇದದಲ್ಲಿ. And based on his character, ಆತನ ಸ್ವಭಾವದ ಮೇರೆಗೆ he was called as the Holy One. ಆತನನ್ನ ಒಂದು ಶುದ್ಧನು ಎಂಬುದಾಗಿ ಕರೆಯಲ್ಪಟ್ಟಿತ್ತು. Okay, Holy One. ಶುದ್ಧನು ಎಂಬುದಾಗಿ. Okay, and based on his character, ಆತನ ಸ್ವಭಾವದ ಮೇರೆಗೆ he was called as Eternal Spirit of God. ಆತನ ದೇವರ ನಿತ್ಯ ಆತ್ಮ ಎಂಬುದಾಗಿ ಕರೆಯಲ್ಪಟ್ಟಿತ್ತು. Okay, what is the first one? ಮೊದಲನೇದೇನು? ಪವಿತ್ರ ಆತ್ಮನು. Okay, ಪವಿತ್ರನು ಎಂಬುದಾಗಿ, right? Holy One. ಮೊದಲನೇದಾಗಿ ಪವಿತ್ರನು. Okay, the second one is ಎರಡನೇದಾಗಿ Eternal Spirit of God. ದೇವರ ನಿತ್ಯದ ಆತ್ಮನು. Okay, and the third one Comforter. ಮೂರನೇದಾಗಿ ಆದರಣಕರ್ತ. Okay, and he was mentioned as the Lord. ಆತನನ್ನು ಕರ್ತನು ಎಂಬುದಾಗಿ ಕೂಡ ಒಂದು ಬರೆಯಲ್ಪಟ್ಟಿತ್ತು. Okay, so these are based on his character, his name. ಇದೆಲ್ಲ ಆತನ ಸ್ವಭಾವದ ಮೇರೆಗೆ ಆತನಿಗೆ ಕರೆಯಲ್ಪಟ್ಟಂತಹ ನಾಮಗಳಾಗಿವೆ. Some more words are there: Spirit of Truth. ಕೆಲವು ಇನ್ನು ಪದಗಳಿವೆ. ಸತ್ಯದ ಆತ್ಮ or Spirit of Christ. ಕ್ರಿಸ್ತನ ಆತ್ಮ. Okay, and Spirit of Jesus Christ. ಯೇಸು ಕ್ರಿಸ್ತನ ಆತ್ಮ. Okay, so all these words are used in the Bible. ಈ ಎಲ್ಲ ವಾಕ್ಯಗಳು ಸತ್ಯವೇದದಲ್ಲಿ ಉಪಯೋಗಿಸಲ್ಪಡುವುದನ್ನ ನಾವು ನೋಡ್ತೇವೆ. I'll say again: Holy One, ಪರಿಶುದ್ಧನು, Eternal Spirit, ನಿತ್ಯ ಆತ್ಮ, Comforter, ಆದರಣಕರ್ತ, Lord, ಕರ್ತನು. Okay, Spirit of Truth, ಸತ್ಯದ ಆತ್ಮನು, Spirit of Christ, ದೇವರ ಕ್ರಿಸ್ತನ ಆತ್ಮನು, and Spirit of Jesus Christ. ಯೇಸು ಕ್ರಿಸ್ತನ ಆತ್ಮನು. Okay, so these are the words or the names given to him based on his character. ಈ ಎಲ್ಲ ಒಂದು ಹೆಸರುಗಳನ್ನ ಕೊಡಲ್ಪಟ್ಟಿತ್ತು ದೇವರ ಪವಿತ್ರಾತ್ಮನ ಸ್ವಭಾವದ ಮೇರೆಗೆ. Okay, based on what he does, ಆತನು ಮಾಡುವ ಕ್ರಿಯೆಗಳ ಮೂಲಕವಾಗಿ. Okay, there are many names given in the Bible. ಇನ್ನೂ ಕೆಲವು ಪದಗಳನ್ನು ಕೊಡಲ್ಪಟ್ಟಿತ್ತು. Okay, based on what he does. ಆತನು ಮಾಡುವ ಕ್ರಿಯೆಗಳ ಮೂಲಕವಾಗಿ. So based on the functions or what he does. ಆತನು ಮಾಡುವಂತಹ ಕ್ರಿಯೆಗಳ ಮೂಲಕವಾಗಿ ಆತನಿಗೆ ಕೆಲವು ನಾಮಗಳನ್ನು ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. Spirit of counsel. ಆಲೋಚನಾ ಕರ್ತನ ಆತ್ಮ. Okay, Spirit of counsel. ಆಲೋಚನಾ ಕರ್ತನ ಆತ್ಮ. Okay, knowledge. ಜ್ಞಾನದ ಆತ್ಮ. Okay, knowledge. ಜ್ಞಾನ. Okay, mighty spirit. ಬಲವಾದಂತ ಆತ್ಮ. Okay, mighty. ಬಲವಾದ ಆತ್ಮ. Okay, understanding and wisdom. ಜ್ಞಾನ ಮತ್ತು ವಿವೇಕದ ಆತ್ಮ. Okay, understanding and wisdom. ಜ್ಞಾನ ಮತ್ತು ವಿವೇಕದ ಆತ್ಮ. Okay, spirit of fear of the Lord, right? ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. Okay, spirit of glory. ಮಹಿಮೆಯ ಆತ್ಮ. And spirit of grace. ಕೃಪೆಯ ಆತ್ಮ. Okay, again spirit of counsel. ಆಲೋಚನಾ ಕರ್ತ ಆತ್ಮ. Knowledge. ಜ್ಞಾನದ ಆತ್ಮ. Mighty. ಬಲಿಷ್ಠವಾದಂತ ಆತ್ಮ. Understanding and wisdom. ವಿವೇಕ ಮತ್ತು ಜ್ಞಾನದ ಆತ್ಮ. Okay, and spirit of fear of the Lord. ದೇವರ ಭಯವನ್ನುಂಟು ಮಾಡುವ ಆತ್ಮ. Okay, spirit of glory. ಮಹಿಮೆಯ ಆತ್ಮ. Spirit of grace. ಕೃಪೆಯ ಆತ್ಮ. All right. And when you talk about his work in the end times, or when you talk about his work in judgment, ನ್ಯಾಯ ತೀರ್ಪಿನ ಕುರಿತಾಗಿ ಆತನ ಒಂದು ವಾಕ್ಯದ ಕುರಿತಾಗಿ ನೀವು ಮಾತನಾಡಬೇಕಾದ್ರೆ ಇನ್ನು ಕೆಲವು ವಾಕ್ಯಗಳನ್ನ ನಾವು ಓದಬಹುದು. Okay, his names are given like this as spirit of judgment. ಆತನ ಹೆಸರು ಹೀಗೆ ಕೊಡಲ್ಪಟ್ಟದೆ. ಆತನ ಹೆಸರಿನ ಅರ್ಥ ಅಂದ್ರೆ ನ್ಯಾಯ ತೀರ್ಪು ಮಾಡುವ ಆತ್ಮ. Okay, spirit of judgment. ನ್ಯಾಯ ತೀರ್ಪು ಮಾಡಿಸುವ ಆತ್ಮ. Burning fire. ಉರಿಯುವ ಬೆಂಕಿ. Life giver. ಜೀವ ಕೊಡುವ ಆತನು. Okay, ಏನದು ಜೀವ ಕೊಡುವ ಆತನು. Life giver. Love, agape. ಪ್ರೀತಿ ಅಥವಾ ಅಗಾಪೆ. Okay, like the peace, Irene is peace, right? ಐರೀನ್ ಪೀಸ್ ಇದ್ದ ರೀತಿಯಲ್ಲಿ, ಶಾಂತಿ ಇದ್ದ ರೀತಿಯಲ್ಲಿ. And the joy of the Lord, ಕರ್ತನ ಆನಂದವು, ಆ ಪದಗಳು ನಾವು ಉಪಯೋಗಿಸಿದೇವಲ್ಲ, ಅದೇ ರೀತಿಯಲ್ಲಿ ಅಗಾಪೆ ಎಂಬ ಪದವು, ಅಗಾಪೆ ಪ್ರೀತಿ ಯಾರಿಂದ ಬರ್ತದೆ? ಆತ್ಮದಿಂದಲೇ. ಪವಿತ್ರ ಆತ್ಮನಿಂದಲೇ ಬರುವಂತದ್ದು ಅಗಾಪೆ ಪ್ರೀತಿಯಾಗಿದೆ. Okay, so love, spirit of love, agape. ಅಗಾಪೆ ಅಥವಾ ಪ್ರೀತಿ ಎಂಬುದಾಗಿ, ಪ್ರೀತಿ ಆತ್ಮ. Okay, power. ಶಕ್ತಿ. Okay, and sound mind. ಸ್ವಸ್ಥ ಮನಸ್ಸು. Yes. Okay, power and sound mind.
ಶಕ್ತಿ ಮತ್ತು ಸ್ವಸ್ಥ ಮನಸ್ಸು. All right. So last 3 names. ಕೊನೆಯ 3 ಹೆಸರುಗಳು Spirit of prophecy. ಪ್ರವಾದನೆಯ ಆತ್ಮ, Okay. Spirit of revelation. Prakatana. ಪ್ರಕಟಣೆಯ ಆತ್ಮ, And spirit of holiness. ಪರಿಶುದ್ಧತೆಯ ಆತ್ಮ. Okay. That means that he gives you the holiness. ಅಂದ್ರೆ ಆತನು ನಿಮಗೆ ಅಪವಿತ್ರತೆ ಕೊಡುವಾತನಾಗಿದ್ದಾನೆ. All right. So without the Holy Spirit, it is impossible to live a holy life. ಪವಿತ್ರಾತ್ಮನಿಲ್ಲದೆ ಪರಿಶುದ್ಧತೆಯ ಜೀವಿತವನ್ನು ಜೀವಿಸಲು ಅಸಾಧ್ಯ. Okay, when somebody says that live holy life, only then Holy Spirit comes. ಯಾರಾದ್ರೂ ಹೇಳಿದ್ರೆ ಪರಿಶುದ್ಧತೆ ಜೀವನ ಜೀವಿಸಿ ಆಗ ಮಾತ್ರ ಪವಿತ್ರಾತ್ಮನ್ ಬರ್ತಾನೆ ಎಂಬುದಾಗಿ ಹೇಳಿದ್ರೆ Those words come from lack of Bible knowledge. ಸತ್ಯವೇದದ ಜ್ಞಾನ ಇಲ್ಲದೆ ಇರುವವರು ಮಾತನಾಡುವಂತ ವಿಷಯಗಳಾಗಿವೆ. Okay, without the Holy Spirit, there is no holiness. ಪವಿತ್ರಾತ್ಮನಿಲ್ಲದೆ ಆ ಒಂದು ಪವಿತ್ರತೆ ಇಲ್ಲ. Okay, for a person to become holy, Holy Spirit is needed. Amen. ಪವಿತ್ರಾತ್ಮನ್ ಒಬ್ಬ ಮನುಷ್ಯನು ಪವಿತ್ರತೆ ಹೊಂದಬೇಕಾದ್ರೆ ಪವಿತ್ರಾತ್ಮನು ಬೇಕು. Okay, and if you say that only if you live holy, Holy Spirit comes, that's a false information. ನೀನ್ ಪರಿಶುದ್ಧ ಜೀವಿತವನ್ನು ಜೀವಿಸಿದ್ರೆ ಮಾತ್ರ ಪವಿತ್ರಾತ್ಮನ್ ಬರ್ತಾನೆ ಎಂಬುದಾಗಿ ಹೇಳಿದ್ರೆ ಅದು ತಪ್ಪಾದಂತಹ ಸಂಗತಿ. Okay, praise the Lord. Praise the Lord. So I gave you a lot of information now. ನಿಮಗೆ ನಾನು ಮಾಹಿತಿಯನ್ನು ಕೊಟ್ಟೆನು ತುಂಬಾ. Okay, I hope you have written down. ನೀವೆಲ್ಲರೂ ಬರ್ದಿದ್ದೀರಿ ಎಂಬುದಾಗಿ ನಾನು ತಿಳ್ತೇನೆ. So as leaders, as teachers, you can teach this to someone. ನಾಯಕರಾಗಿ ಬೋಧಕರಾಗಿ ನಾವು ಇದನ್ನ ಇತರರಿಗೆ ಬೋಧಿಸುವಂತದ್ದು ಅವಶ್ಯವಾಗಿದೆ. Okay, but most importantly, ಆದ್ರೆ ಎಲ್ಲದಕ್ಕಿಂತ ಪ್ರಮುಖವಾದಂತದ್ದು let us live in awareness of the Holy Spirit. ನಾವು ಪವಿತ್ರಾತ್ಮನ ಒಂದು ಸ್ಪರ್ಶದ ಅನುಭವದಲ್ಲಿ ಜೀವಿಸುವವರಾಗಿರಬೇಕು. Praise God. Let us remember always that he is in you and you are in him. ಯಾವಾಗಲೂ ನೆನಪಿನಲ್ಲಿ ಆತನು ನಿಮ್ಮಲ್ಲಿದ್ದಾನೆ, ನೀವು ಆತನಲ್ಲಿ ಇದ್ದೀರಾ ಎಂಬುದಾಗಿ ನೆನಪಿನಲ್ಲಿಡ್ರಿ. And that revelation will bring victory. ಮತ್ತು ಆ ಪ್ರಕಟಣೆ ನಿಮಗೆ ಜಯವನ್ನು ಉಂಟು ಮಾಡುವಂತದ್ದಾಗಿದೆ. Once again, let's say together. ಮತ್ತೊಂದು ಬಾರಿ ನಾವು ಹೇಳೋಣ ಜೊತೆಯಾಗಿ. Where the Spirit of the Lord is, there is ದೇವರ freedom. ಆತ್ಮನು ಎಲ್ಲಿರುತ್ತಾನೋ ಅಲ್ಲಿ ಸ್ವಾತಂತ್ರ್ಯವಿದೆ, ಬಿಡುಗಡೆವಿದೆ. And the Lord is the Spirit. ದೇವರ ಕರ್ತನೆ ಆತ್ಮನು. Okay, wherever the Spirit of the Lord is, there is freedom. ದೇವರ ಆತ್ಮನಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಇದೆ. Okay, may the Lord bless us all. ದೇವರು ನಮ್ಮನ್ನೆಲ್ಲರೂ ಆಶೀರ್ವದಿಸಲಿ.